ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ಕೇಬಲ್ ಕಳವು ಮಾಡಿದ್ದ ಖತರ್ನಾಕ್ ಕಳ್ಳರು ಕೊನೆಗೂ ಅಂದರ್. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಲ್ಲಗುಟ್ಲಹಳ್ಳಿಯಲ್ಲಿ ನಡೆದಿದ್ದ ಕಳವು. ಕೇಬಲ್ ಕದ್ದ ಕಳ್ಳರ ಹೆಡೆಮುರಿ ಕಟ್ಟಿದ ಪೊಲೀಸರು. ಎಎಸ್ಐ ಮಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ. ಚಿಂತಾಮಣಿ ತಾಲೂಕಿನ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಅವರ ಪುತ್ರನಿಗೆ ರಾಜ್ಯದ 7ನೇ ರ್ಯಾಂಕ್. ಪೋಷಕರೊಂದಿಗೆ ಸಂಭ್ರಮ ಹಂಚಿಕೊಂಡ ಡಾಕ್ಟರ್ ವರುಣ್. ಶ್ರೀ ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದಿಂದ 9ನೇ ವರ್ಷದ ಪ್ರತಿಭಾ ಪುರಸ್ಕಾರ. ಬಾಗೇಪಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ನೌಕರರ ಸಂಘದಿಂದ ಕಾರ್ಯಕ್ರಮ. ಎಲ್ಲರೂ ಶಿಕ್ಷಣ ಪಡೆಯಲು ಗಣ್ಯರ ಸಲಹೆ. ವಾರ್ತೆಗಳ ವಿವರ. ಸೋಲಾರ್ ಪ್ಲಾಂಟ್ ಕಾಮಗಾರಿಗೆ ಸಂಬಂಧಿಸಿ ಸುಮಾರು 4.5 ಲಕ್ಷ ಬೆಲೆ ಬಾಳುವ 505 ಮೀಟರ್ ಕೇಬಲ್ ಕಳವು ಮಾಡಿದ ಆರೋಪದಡಿ ತಮಿಳುನಾಡಿನ ಮೂವರನ್ನು ಬಂಧಿಸಿ 3.7 ಲಕ್ಷ ನಗದು, 4.5 ಲಕ್ಷ ಬೆಲೆ ಬಾಳುವ ಬೊಲೆರೋ ವಾಹನ ವಶಕ್ಕೆ ಪಡೆಯುವಲ್ಲಿ ಬಟ್ಲಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೋಲಾರ್ ಪ್ಲಾಂಟ್ ಕಾಮಗಾರಿಗೆ ಸಂಬಂಧಿಸಿ ಸುಮಾರು 4.50 ಲಕ್ಷ ಬೆಲೆ ಬಾಳುವ 505 ಮೀಟರ್ ಕೇಬಲ್ ಕಳವು ಮಾಡಿದ ಆರೋಪದಡಿ ತಮಿಳುನಾಡಿನ ಮೂವರನ್ನು ಬಂಧಿಸಿ 3.70 ಲಕ್ಷ ನಗದು, 4.50 ಲಕ್ಷ ಬೆಲೆ ಬಾಳುವ ಬೊಲೆರೋ ವಾಹನ ವಶಕ್ಕೆ ಪಡೆಯುವಲ್ಲಿ ಬಟ್ಲಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ಹೊಸೂರು ತಾಲೂಕಿನ ರಾಧಾಕೃಷ್ಣನ್, ಜನಾರ್ದನ್, ಶಿವಕುಮಾರ್ ಬಂಧಿತಾರೋಪಿಗಳು. ನಲ್ಲಗುಟ್ಲಹಳ್ಳಿ ಸಮೀಪ ಪಿಎಂ ಕುಸುಮ್ ಸಿ ಸೋಲಾರ್ ಯೋಜನೆಯಡಿ ಖಾಸಗಿ ಕಂಪನಿಯೊಂದು ಸೋಲಾರ್ ಪ್ಲಾಂಟ್ ಕಾಮಗಾರಿ ಮಾಡುತ್ತಿದ್ದು, ಈ ಪ್ಲಾಂಟ್ನಲ್ಲಿ ಸುಮಾರು 4.5 ಲಕ್ಷ ಬೆಲೆ ಬಾಳುವ 505 ಮೀಟರ್ ಕೇಬಲ್ ಕಳ್ಳತನ ಮಾಡಲಾಗಿತ್ತು. ಈ ಕುರಿತು ಸೋಲಾರ್ ಪ್ಲಾಂಟ್ ಮ್ಯಾನೇಜರ್ ಗಂಗಾಧರ್ ದೂರು ನೀಡಿದ್ದರು. ಎಸ್ಪಿ ಕುಶಾಲ್ ಚೌಕ್ಸೆ, ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಮಾರ್ಗದರ್ಶನ, ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಕೆಂಚಾರ್ಲಹಳ್ಳಿ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಬಟ್ಲಹಳ್ಳಿ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ವಿಶ್ವನಾಥ್, ಸರ್ವೇಶ್, ಮಂಜುನಾಥ್, ವಿಶ್ವನಾಥ್, ವಿಜಿ, ವೆಂಕಟೇಶ್, ಪ್ರವೀಣ್ ಕುಮಾರ್, ನವೀನ್ ಕುಮಾರ್, ಚಾಲಕ ಸೋಮಶೇಖರ್ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದ 6 ಜನ ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಅವರ ಪತ್ತೆಗಾಗಿ ಸಿಬ್ಬಂದಿ ನೇಮಿಸಲಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ತಂದೆ ಎಎಸ್ಐ ಪೊಲೀಸ್ ಕುಟುಂಬದವರಾದ ಕಾರಣ ಸಹಜವಾಗಿಯೇ ಮನೆಯಲ್ಲಿ ಶಿಸ್ತು. ಅಂತಹ ಶಿಸ್ತಿನ ಕುಟುಂಬದಲ್ಲಿ ಜನಿಸಿದ ಯುವಕನೊಬ್ಬ ಇದೀಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾನೆ. ಅಷ್ಟೇ ಅಲ್ಲ, ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿದ್ದಾನೆ. ಹಿಂದುಳಿದ ತಾಲೂಕು ಚಿಂತಾಮಣಿಯ ಯುವಕ ಇದೀಗ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದು ಚಿಂತಾಮಣಿ ನಗರಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಸಾಧನೆ ಯಾರೊಬ್ಬರ ಸ್ವತ್ತಲ್ಲ, ಅದು ಸಾಧಕರ ಸ್ವತ್ತು ಅನ್ನೋ ಮಾತಿದೆ. ಈ ಮಾತಿಗೆ ಉತ್ತಮ ಉದಾಹರಣೆ ಚಿಂತಾಮಣಿ ನಗರದ ಡಾಕ್ಟರ್ ವರುಣ್ ಗೌಡ. ಹೌದು, ತಂದೆ ಎಎಸ್ಐ, ತಾಯಿ ಗೃಹಿಣಿ. ಇಂತಹ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ವರುಣ್ ಗೌಡ ಇದೀಗ ಯುಪಿಎಸ್ಸಿ ಉತ್ತೀರ್ಣನಾಗಿದ್ದಾನೆ. ಆ ಮೂಲಕ ಚಿಂತಾಮಣಿಗೆ ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ರಾಜೀವ್ ನಗರ ಬಡಾವಣೆಯ ನಿವಾಸಿ ಆರ್ ಪ್ರಕಾಶ್ ಮತ್ತು ಪ್ರೇಮ ದಂಪತಿಗಳ ಪುತ್ರ ಡಾಕ್ಟರ್ ವರುಣ್ ಗೌಡ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ 7ನೇ ಸ್ಥಾನದಲ್ಲಿದ್ದಾನೆ. ಆರ್ ಪ್ರಕಾಶ್ ಚಿಂತಾಮಣಿ ತಾಲೂಕಿನ ಕೈವಾರ ಹೊರಠಾಣೆಯಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪಿ ವರುಣ್ ಗೌಡ ಮತ್ತು ಪಿ ರಚನಾ ಎಂಬ 2 ಮಕ್ಕಳು ಇವರಿಗಿದ್ದಾರೆ. ಡಾಕ್ಟರ್ ವರುಣ್ ಗೌಡ LKGಯಿಂದ 2ನೇ ತರಗತಿಯವರೆಗೆ ಶಿಡ್ಲಘಟ್ಟದ ಸರಸ್ವತಿ ಕಾನ್ವೆಂಟ್, 3ರಿಂದ 7ನೇ ತರಗತಿವರೆಗೆ ಮಂಚೇನಹಳ್ಳಿಯ ಬ್ರೈಟ್ ಶಾಲೆಯಲ್ಲಿ, 8ರಿಂದ 10ನೇ ತರಗತಿಯವರೆಗೆ ಚಿಂತಾಮಣಿಯ ರಾಯಲ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ. ದಕ್ಷಿಣ ಕನ್ನಡದ ಮೂಡಬಿದ್ರೆಯ ಆಳ್ವಾಸ್ನಲ್ಲಿ PUC, ಕೊಪ್ಪಳದ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಮುಗಿಸಿ ಕೊಪ್ಪಳದ 1 ವರ್ಷ ಗ್ರಾಮಾಂತರ ಸೇವೆಯ ನಂತರ ಬೆಂಗಳೂರಿನ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೆಲಸ ಮಾಡಿಕೊಂಡೇ ಕೇಂದ್ರದ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸಿದ್ದರು. ದೆಹಲಿ ಮತ್ತು ಬೆಂಗಳೂರಿನ ತರಬೇತಿ ಕೇಂದ್ರಗಳ ಸಹಕಾರ ಪಡೆದು 2 ಬಾರಿ ವಿಫಲರಾದರೂ 3ನೇ ಬಾರಿಗೆ ಯಶಸ್ವಿಯಾಗಿದ್ದಾರೆ.
UPSC ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಫಲರಾಗಬೇಕಾದರೆ ಗುರಿ ಮತ್ತು ತಾಳ್ಮೆ ಇರಬೇಕು. ನಿಗದಿತ ವೇಳಾಪಟ್ಟಿಯಂತೆ ನಿರಂತರವಾಗಿ ವ್ಯಾಸಂಗ ಮಾಡಬೇಕು. ಏನಿಲ್ಲ ಸರ್, ನಾವು ಯಾವ ಕಾಲ ಆದ್ರೂ ಹಾರ್ಡ್ ವರ್ಕ್, ಪರ್ಸಿವರೆನ್ಸು ಈ ಥರ ಕೆಲವೊಂದು ನಾವು ಛಲ ಬಿಡಬಾರ್ದು. ಮತ್ತು ನಮ್ಗೆ ಯಾವಾಗ ಕಷ್ಟ ದುಡಿಬೇಕು. ಸೊ ಇದೇ ನಮ್ಮ ಅಪ್ಪಗೂ ವರ್ಕ್ ಆಗಿದ್ದು. ಅವರು ಪೊಲೀಸ್ ಆಗಿದ್ರು ತುಂಬ ಕಷ್ಟಪಟ್ಟಿದ್ರು, ಛಲದಿಂದನೇ ಮಾಡಿದ್ರು. ಇದೇ ನನಗೂ ವರ್ಕ್ ಆಗಿದ್ದು. ಇನ್ನು ಮುಂದೆನೂ ಅದೇ ವರ್ಕ್ ಆಗುತ್ತೆ. ಸೊ ನಾವು ಅದ್ರ ಮೇಲೆ ನಂಬ್ಕೊಬೇಕು. ಶಾರ್ಟ್ಕಟ್ ಅನ್ನೋದಿಲ್ಲ ಲೈಫಲ್ಲಿ. ಸೊ ಶಾರ್ಟ್ಕಟ್ ಅನ್ನೋ ಚಾನ್ಸ್ ಇಲ್ಲ. ಸೊ ನಾವು ಎಷ್ಟಾಗುತ್ತೋ ಅಷ್ಟು ವರ್ಕ್ ಮಾಡಬೇಕು. ಅದ್ರ ಜೊತೆಗೆ ಬೇರೆಯವ್ರ ಸಹಕಾರ, ದೇವರು ಇದು ಪ್ರತಿಫಲ ಎಲ್ಲ ಇದ್ದೇ ಇರುತ್ತೆ ಸರ್. ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವ್ರಿಗೆ ಆ್ಯಕ್ಚುಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅವ್ರಿಗೆ ಇಷ್ಟೆಲ್ಲ ಖುಷಿ, ನನ್ನ ಖುಷಿಗಿಂತ ಅವರೇ ಖುಷಿ ಪಡ್ತಾರೆ ನೋಡಿ. ಮತ್ತು ಎಲ್ಲರೂ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಯವ್ರು ಒಬ್ಬನ ಆಗಿರೋ ಥರ ಖುಷಿ ಪಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮಗೆ ಮಾತೇ ಬರೋಲ್ಲ. ಸೊ ಇದೆಲ್ಲ ಜೆನ್ಯೂನ್ ಕಂಗ್ರ್ಯಾಚುಲೇಷನ್, ಜೆನ್ಯೂನ್ ಹ್ಯಾಪಿನೆಸ್ಸು. ಸೊ ಇದನ್ನು ಎಲ್ಲಿಂದಲೂ ಪಡ್ಕೊಳಕ್ಕಾಗಲ್ಲ. ಸೊ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್, ಎಲ್ಲರಿಗೂ ತುಂಬ ಥ್ಯಾಂಕ್ಫುಲ್ ಸರ್. ನನಗೆ ಫಸ್ಟಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನನಗೆ ತುಂಬ ಗೌರವ ಇತ್ತು. ಮತ್ತು ನಮ್ಮ ಅಪ್ಪ ಎಷ್ಟು ಕೆಲಸ ಮಾಡ್ತಾಯಿದ್ರು ನೋಡಿ ನನಗೆ ಇವತ್ತು ಒಂಥರ ಪ್ರೌಡ್ ಫೀಲಿಂಗ್ ಆಗ್ತಾಯಿತ್ತು. ಸೊ ಪೊಲೀಸರು ಅಂದರೆ ಎಲ್ಲ ನೆಗೆಟಿವ್ ಫೀಲಿಂಗ್ ಇರುತ್ತೆ ಆಚೆ ಕಡೆ, ಬಟ್ ನನಗೆ ಇವತ್ತು ಅದು ಪಾಸಿಟಿವ್ ಫೀಲಿಂಗ್ ಇತ್ತು. ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡ್ತಾಯಿದ್ದೆ ಪೊಲೀಸರು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ನನಗೆ ಈಗ ನಮ್ಮಪ್ಪ ಫ್ರೆಂಡ್ಸ್ ಆಗಲಿ ಯಾವಾಗಲೂ ಕಾಲ್ ಮಾಡ್ತಾಯಿದ್ರು, ಎಲ್ಲರೂ ಕಾಲ್ ಮಾಡಿ ಕೇಳ್ತಾಯಿದ್ರು, ಹಿಂಗೆ ಗೊತ್ತಿದೆಯಪ್ಪ, ಆರಾಮಾಗುತ್ತೆ, 100% ಆಗುತ್ತೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಸಹಕಾರ ಇದ್ದೇ ಇದೆ. ಅದ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ SP ಸರ್, ನಮ್ಮ DSP ಸರ್, ಚಿಂತಾಮಣಿ DSP ಸರ್, ಅವ್ರು ಯಾವಾಗೂ ಟಚ್ಚಲ್ಲಿ ಇರ್ತಾಯಿದ್ರು. ಅವ್ರು ನಮ್ಗೆ ಕಾಲ್ ಮಾಡಿ ಉದ್ಯಮಿಸ್ತಾಯಿದ್ರು. ಎಸ್ಪೆಷಲಿ ನಮ್ಮ SP ಸರು, ಕುಶಾಲ್ ಸರ್, ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆ 1 hour ಕೂತ್ಕೊಂಡು ಎಲ್ಲ ಹೇಳ್ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ತುಂಬ ಅವರೇ ಪ್ರೋತ್ಸಾಹ ಕೊಟ್ಟು, ಆಮೇಲೆ ನಾನು ಇಂಟರ್ವ್ಯೂ ಆದಮೇಲೆ ಅವರೇ ಕಾಲ್ ಮಾಡಿ ಕೇಳಿ, ಈಗ ರಿಸಲ್ಟ್ ಬಂದಮೇಲೆ ಅವರೇ ಕಾಲ್ ಮಾಡಿ ತುಂಬ ವಿದ್ಯಾಭ್ಯಾಸ ನಾನು ಶಿಡ್ಲಘಟ್ಟದಲ್ಲಿ 2ನೇ ತರಗತಿವರೆಗೂ ಓದಿದ್ದೆ. ಆಮೇಲೆ ನಂತರ ಮಂಚನಹಳ್ಳಿಯಲ್ಲಿ ನಮ್ಮ ಅಪ್ಪ ಪೊಲೀಸ್ ಆಗಿರೋದ್ರಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಸೊ ಮಂಚನಹಳ್ಳಿ 3ನೇ ತರಗತಿಯಿಂದ 7ನೇ ತರಗತಿವರೆಗೂ ನ್ಯೂ ಗ್ರೇಡ್ ಸ್ಕೂಲಲ್ಲಿ ಓದಿದ್ದೆ. ನಂತರ ನಾನು ಚಿಂತಾಮಣಿಗೆ ಅವಾಗ ಬಂದಾಗ ಇಲ್ಲಿ ರಾಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಂದು ಹೈಸ್ಕೂಲ್ ಮುಗೀತು. ಅದಾದಮೇಲೆ ನನಗೆ ಆಳ್ವಾಸ್ ಕಾಲೇಜ್, PU ಕಾಲೇಜಲ್ಲಿ ಮೂಡಿಗೆರೆಯಲ್ಲಿ ಫ್ರೀ ಸೀಟ್ ಸಿಕ್ಕಿ ನಂದು 10th 98% ಬಂದಿತ್ತು. ಸೊ ಅಲ್ಲಿ ನನಗೆ ಫ್ರೀ ಸೀಟ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಓದಿ ಸೈನ್ಸ್ ಓದಿ ನೆಕ್ಸ್ಟು PUCಲಿ 96% ಬಂದಿತ್ತು. ನೆಕ್ಸ್ಟು CETಲಿ ನನಗೆ ಫ್ರೀ ಸೀಟ್ ಸಿಕ್ತು. ಸೊ ಆವಾಗ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಇವಾಗ UPSC ಮಾಡಿದ್ದೀನಿ ಸರ್. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಇಲ್ಲೆಲ್ಲ ಯೂಶ್ವಲಿ ಯಾರೂ ಆಗೋದಿಲ್ಲ UPSC ಅಥವಾ ಅಲ್ಲಿ ಒಳ್ಳೊಳ್ಳೆ ಇದರಲ್ಲಿ. ಸೊ ನಮಗೆ ವಿವೇಕ್ ರೆಡ್ಡಿ ಸರ್ ತುಂಬ ಸ್ಫೂರ್ತಿಯಾಗಿದ್ದರು. ಯಾಕಂದರೆ ನಮ್ಮೂರವ್ರು ಆದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಚಿಂತಾಮಣಿಯಲ್ಲಿ ಓದಿ, ನಾನೆಲ್ಲ ಓದಿರೋ ಚಿಂತಾಮಣಿಯಲ್ಲೇ. ಸೊ ಚಿಂತಾಮಣಿಯಲ್ಲಿ ಓದಿರೋ ಮಾತ್ರಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಎಷ್ಟೊಂದು ಜನ ಬೆಂಗಳೂರಲ್ಲಿ ಓದಿರೋರು ಅಥವಾ ಡೆಲ್ಲಿಲಿ ಓದಿರೋದು ಆಗಿರಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವೆಲ್ಲೂ ಓದಿದ್ದೀವಿ ಅಥವಾ ಯಾವ ಸ್ಕೂಲಲ್ಲಿ ಓದಿರೋ ಅನ್ನೋದು ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ನಮ್ಗೆ ಎಷ್ಟು ಛಲ ಇದೆ ಅದೇ ಮ್ಯಾಟ್ರ್ ಆಗುತ್ತೆ. ಸೊ ಚಿಂತಾಮಣಿ ಅಂತ ಆ್ಯಕ್ಚುಲಿ ಇದೆಲ್ಲ ಒನ್ ಆಫ್ ದ ಬೆಸ್ಟ್ ಸಿಟೀಸು. ಬೇರೆ ಕಡೆ ಹೋದ್ರೇ ಗೊತ್ತಾಗುತ್ತೆ ನಮ್ಮ ಊರು ವ್ಯಾಲ್ಯೂ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಓದಿದ್ರೆ 100% ಸಾಧನೆ ಆಗುತ್ತೆ. ಸೊ ಯಾರು ನಾವು ಇಂಥ ಚಿಕ್ಕ ಊರಲ್ಲಿದ್ದೀವಿ ಅಂತ ತಲೆ ಕೆಡಿಸ್ಕೊಂಡ್ರೆ, ನಾವು ಇಂಥ ಒಳ್ಳೆ ಊರಲ್ಲಿದ್ದೀವಿ ಅಂತ ಆ ಧೈರ್ಯದಿಂದ ಓದಬೇಕು ಅಷ್ಟೇ ಸರ್. ಇಲ್ಲ ನಿಮ್ಮ ಶಿಕ್ಷಣ ಮುಂದೆ ನಡೆ ಅಂತ ಈಗ ಮೋಸ್ಟ್ಲಿ ನನಗೆ IPS ಸಿಗ್ಬೋದು ಈ ಸರಿ. ಸೊ ನಾನು ನಮ್ಮ ಅಪ್ಪ ನಮ್ಮ ಹೇಳ್ಕೊಡೋದು ಒಂದೇ, ಯಾವ ಕೆಲಸ ಸಿಕ್ಕಿದ್ರೂ ನೀನು ಕಷ್ಟಪಟ್ಟು ದುಡಿಬೇಕು. ಮತ್ತು ನಿನ್ನಿಂದ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸಹಾಯ ಮಾಡು. ಮತ್ತು ನಿನ್ನಿಂದ ಯಾರಿಗೂ ತೊಂದರೆ ಆಗದಿರೋ ನೋಡ್ಕೊ. ಸೊ ಅದೇ ಮಾರ್ಗದಲ್ಲಿ ನಾನು ನಡಿಬೇಕು ಅಂದ್ಕೊಂಡಿದ್ದೀನಿ. ನಂದು ಈ ಅಟೆಂಪ್ಟಲ್ಲಿ ಆಗಬೇಕಂದ್ರೆ ಸ್ವಲ್ಪ ಜನ ತುಂಬ ಸಹಕಾರ ಕೊಟ್ಟಿದ್ದಾರೆ. ಒಂದು ವಿವೇಕ್ ರೆಡ್ಡಿ IRS ಅವರು ಚಿಂತಾಮಣಿಯವರು, ಅವ್ರು ನನ್ನ ಫಸ್ಟಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ನೆಕ್ಸ್ಟು ಶ್ರೇಯಸ್ ರಾವ್ G ಅಂತ, ಅವರು IPS ಲಾಸ್ಟ್ ಇಯರ್ 2024 ಬ್ಯಾಚ್ IPS, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಫರೀಸ್ ರೆಹಮಾನ್ ಅಂತ ಒಬ್ಬರು ನನ್ನ ಮೆಂಟರ್ ಇದ್ದಾರೆ. ಅವ್ರು ನನ್ನ essay ಹಾಗೂ ಇಂಟರ್ವ್ಯೂವಲ್ಲಿ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಅವರು ಅಷ್ಟೇ ಅಲ್ಲದೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಹೇಳ್ಕೊಂಡಂಗೆ ನನ್ನ ಒಬ್ಬನ ಎಫರ್ಟೇ ಅಲ್ಲ, ನನ್ನ ಪೇರೆಂಟ್ಸ್ ಜೊತೆಗೆ ನನ್ನ ಫ್ರೆಂಡ್ಸು ಎಲ್ಲ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಸಹಕಾರದಿಂದಲೇ ಇವತ್ತು ಈ ಸಾಧನೆ ಮಾಡೋಕ್ಕೆ ಚಾನ್ಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಮೇನ್ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ. ಅವರು ಫಸ್ಟಿಂದ ನನಗೆ ಸಪೋರ್ಟ್ ಮಾಡಿದರು. ಆ್ಯಂಡ್ ನಾನು ಇದು 3rd ಅಟೆಂಪ್ಟಲ್ಲಿ ನಂದು ಆಗಲಿಲ್ಲ ಅಂದ್ರೂ ತುಂಬ ಸಪೋರ್ಟ್ ಮಾಡಿದರು ಅವರು.
ಇನ್ನು ಮುಂದೆ ಆಗುತ್ತೆ, ತಲೆ ಕೆಡ್ಸ್ಕೊಂಬೇಡ, 100% ಆಗುತ್ತೆ ಅಂತ ಅದು ಕಷ್ಟದ ಟೈಮಲ್ಲೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ. ನಮ್ಮಪ್ಪ ಒಂದು 15-20 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಅವರು ತುಂಬ ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ಮೆಡಿಕಲ್ ಬಂದಾಗೂ ತುಂಬ ಕಷ್ಟಪಟ್ಟು ಅವರು ಓದಿಸಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸು ನಮ್ಮ ಅಪ್ಪ ಅಮ್ಮಗೆ ಹೋಗುತ್ತೆ. ಆಲ್ಸೋ ನನ್ನ ತಂಗಿ ಲಾಸ್ಟ್ 3 ವರ್ಷದಿಂದ ನಾವಿಬ್ಬರು ಜೊತೆಗೇ ಇದ್ವಿ. ನಾನು ಏನೇ ಕಷ್ಟ ಇದ್ದರೂ ಅವಳ ಹತ್ರನೇ ಹೇಳ್ಕೊತಾ ಇದ್ದೆ. ಸೊ ಅವಳು ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ. ಕೆಲ ದಿನ ಓದುವುದು, ಕೈ ಬಿಟ್ಟು ಮತ್ತೆ ಓದುವುದು ಮಾಡಿದರೆ UPSC ಪರೀಕ್ಷೆ ತೇರ್ಗಡೆಯಾಗುವುದು ಕಷ್ಟ. ನನ್ನ ಯಶಸ್ಸಿನ ಹಿಂದೆ ತಂದೆ, ತಾಯಿ, ತಂಗಿ, ಶಿಕ್ಷಕರು, ಉಪನ್ಯಾಸಕರು ಮತ್ತು ಅಧಿಕಾರಿಗಳ ಸಹಕಾರವಿದೆ ಎಂದು ವರುಣ್ ಗೌಡ ರಾಯಲ್ಸ್ ಕನ್ನಡ ವಾಹಿನಿಗೆ ತಿಳಿಸಿದರು. ಮಗ UPSC ತೇರ್ಗಡೆಯಾಗಿರುವುದು ಸಂತಸ ತಂದಿದೆ. ಪ್ರಾಥಮಿಕ ಹಂತದಿಂದಲೂ ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದಾನೆ. ಉಡುಪಿಯ IAS ಅಧಿಕಾರಿ ಶ್ರೇಯಸ್, ಚಿಕ್ಕಬಳ್ಳಾಪುರದ SP ಕುಶಾಲ್ ಚೌಕ್ಸೆ, 3 ವರ್ಷಗಳ ಹಿಂದೆ UPSC ತೇರ್ಗಡೆಯಾಗಿದ್ದ ಚಿಂತಾಮಣಿಯ ಶಿಕ್ಷಕ ನಾರಾಯಣ ರೆಡ್ಡಿ ಪುತ್ರ ವಿವೇಕ ರೆಡ್ಡಿಯ ಮಾರ್ಗದರ್ಶನ ಹಾಗೂ ತಂಗಿ ರಚನಾಳ ಸಹಕಾರವಿದೆ ಎಂದು ಆರ್ ಪ್ರಕಾಶ್ ರಾಯಲ್ಸ್ ಕನ್ನಡ ವಾಹಿನಿಯೊಂದಿಗೆ ಸಂತಸ ಹಂಚಿಕೊಂಡರು. ನನಗೆ ಆಫೀಸರ್ ಆಗಿ ಬರಬೇಕು, ಡಿಸ್ಟಿಕಲ್ಲೇ ನಾನು ಸೆಲ್ಯೂಟ್ ಹೊಡಿಬೇಕಂತ ಆಸೆ ಇಲ್ಲ. ನಮ್ಮ SP ಸಾಹೇಬರು ನನಗೆ ಫೋನ್ ಮಾಡ್ತಾರೆ. ನಾನು ನಿನ್ನೆ SP ಸಾಹೇಬರು ಫೋನ್ ಮಾಡಿದ್ರೆ ಗೊತ್ತಾಗಲೇ ಇಲ್ಲ, 2 ಸಾರಿ ಮಾಡಿದ್ದಾರೆ. ಮತ್ತು ನಮ್ಮ DSP ಸಾಹೇಬರು, ನಮ್ಮ ಇನ್ಸ್ಪೆಕ್ಟ್ರು, ಟೌನ್ ಇನ್ಸ್ಪೆಕ್ಟ್ರು ಡೈಲಿ ಮಗ ಏನಾಯ್ತಪ್ಪ IPS ಗ್ಯಾರಂಟಿ ಆಗ್ತದೆ, ತುಂಬ ಒಳ್ಳೆಯದು ಆಗ್ತದೆ ಅಂತ ಹೇಳಿದ್ರು. ನಾನು ತುಂಬ ಖುಷಿ ಆಗ್ತದೆ. ಭಾರತೀಯ ಇದರಲ್ಲಿ UPSC 462 ರ್ಯಾಂಕ್ ಬರೆದಿದ್ದಾರೆ. ಕರ್ನಾಟಕ ಸ್ಟೇಟ್ 7ನೇ ರ್ಯಾಂಕ್ ಬರೆದಿದ್ದಾರೆ. ಅಂದರೆ ನನ್ನ ಮಗ ಏನಂದರೆ, ನನಗೆ ನನ್ನ ಮಗ ಡಾಕ್ಟರ್ ಆಗಬೇಕಂತ ಆಸೆ ಇತ್ತು ಮೊದಲಿಂದಲೂ. ನನಗೆ ನಮ್ಮ DSP ರಮೇಶ್ ಸರ್ ಅಂತಿದ್ದರು, ಅವರೇ ಸ್ಫೂರ್ತಿ ನನಗೆ. ನನ್ನ ಮಗ ಡಾಕ್ಟ್ರ್ ಮಾಡಿಸ್ಬೇಕು. ನಮಗೆಲ್ಲ ಮೊದಲೆಲ್ಲ ಪೊಲೀಸರ ಮಕ್ಕಳಿಗೆಲ್ಲ ಕರೆದು ಸನ್ಮಾನ ಮಾಡಿ ಅವರೆಲ್ಲ ಹುರಿದುಂಬಿಸ್ತಾಯಿದ್ರು, ಪೊಲೀಸರ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ನಾನು ಅವಾಗ ನನ್ನ ಮಗ LKG ಆವಾಗಲೇ ನನ್ನ ಮಗ ಡಾಕ್ಟ್ರ್ ಮಾಡಿಸ್ಬೇಕು ನನ್ನ ಆಸೆ. ಮತ್ತು ಡಾಕ್ಟ್ರು ಆದ 22ರಲ್ಲಿ ಮುಗಿತು. ನಾನು MD ಮಾಡ್ತಾಯಿದ್ದು, ಇಲ್ಲ 2 ವರ್ಷ ನಾನೇನು ಮಾತಾಡಿಸ್ಬಿಡ, ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂತ. ಆಯಿತು ಅಂತ ನಾನೇನು ಮಾತಾಡಲಿಲ್ಲ. ಈಗ 7ನೇ ರ್ಯಾಂಕ್ ಬಂದಿದ್ದಾನೆ ಸ್ಟೇಟ್ಗೆ. ತುಂಬ ಖುಷಿ ಆಗ್ತದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಪುರಸ್ಕಾರ ಮಾಡಿ ನೀಡುವ ಹಣ ಶಾಶ್ವತವಲ್ಲ, ಆದರೆ ನಿಮ್ಮ ಸಾಧನೆ ಶಾಶ್ವತ. ಇಂದು ನಡೆಯುತ್ತಿರುವ ಪ್ರತಿಭಾವಂತರ ಪುರಸ್ಕಾರಕ್ಕೆ ಆಗಮಿಸಿರುವ 161 ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಹೆಣ್ಣು ಮಕ್ಕಳೇ ಇದ್ದು, ಗಂಡು ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ MB ಚಿಕ್ಕನರಸಿಂಹಯ್ಯ ಹೇಳಿದರು. ಬಾಗೇಪಲ್ಲಿ ಹೊರವಲಯದ SLN ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದಿಂದ ಆಯೋಜಿಸಿದ್ದ ಗುರುಪೂಜಾ ಕಾರ್ಯಕ್ರಮ ಹಾಗೂ 9ನೇ ವರ್ಷದ ಬಲಿಜ ವಿದ್ಯಾರ್ಥಿಗಳ ಪುರಸ್ಕಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಬಲಿಜ ಸಮುದಾಯದಲ್ಲಿ ಅನೇಕ ಗಣ್ಯರು ಹೆಸರು ಹೇಳದೆ ಸಮುದಾಯದ ಏಳಿಗೆಗಾಗಿ ಆರ್ಥಿಕ ಸಹಾಯ ಮಾಡುತ್ತಿದ್ದಾರೆ. ಅವರನ್ನು ನಾವು ಬಳಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಕೆಲ ದಿನಗಳ ಹಿಂದೆ ನಡೆದ UPSC ಪರೀಕ್ಷೆಯಲ್ಲಿ ಜಿಲ್ಲೆಯ ವರುಣ್ ಗೌಡ 462ನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ತಾಲೂಕಿನಿಂದ UPSC ಪರೀಕ್ಷೆ ಉತ್ತೀರ್ಣರಾಗಬೇಕು ಎಂದರು. ಅದು ನಿಮ್ಮ ಜೀವನದ ಪುಣ್ಯ. ಹಣ ಮುಖ್ಯ ಅಲ್ಲ. ಇಲ್ಲಿ 2,000 ಕೊಡ್ತಾರೋ, 3,000 ಕೊಡ್ತಾರೋ, 5,000 ಕೊಡ್ತಾರೋ, ಈ ಹಣ ಮುಖ್ಯ ಅಲ್ಲ ಅಂತ ನನ್ನ ಭಾವನೆಯನ್ನ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಹಣ ಮುಖ್ಯ ಅಲ್ಲ, ನೀವು ಏನು ಸಾಧನೆ ಮಾಡ್ತೀರೋ ಅದು ಮುಖ್ಯ. ಅದರ ಜೊತೆಗೆ ತಂದೆ ತಾಯಿಗಳ ಒಂದು ಏನು ನಮ್ಮ ಮಕ್ಕಳ ಪ್ರತಿಭೆ ಏನಿದೆಯೋ ಅದನ್ನು ಪ್ರೋತ್ಸಾಹದ ಜವಾಬ್ದಾರಿ ಕೂಡ ನಮ್ಮ ತಂದೆ ತಾಯಿಗಳಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಯಾವುದೋ ಒಂದು ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ನಿಮಗೆ ನನ್ನ ಹತ್ರ ದುಡ್ಡಿಲ್ಲ, ಆ ಕೋರ್ಸ್ ಬೇಡ ಅನ್ನೋದು ಒಂದು. ಆದ್ರೆ ಇಲ್ಲ, ಅವರು ಬೇಕು ಅನ್ನೋದನ್ನ ನೀವು ಬೇಡ ಅನ್ನೋದು, ಅದು ಕೂಡ ಈ ಸಮಯದಲ್ಲಿ ಮುಖ್ಯ ಆಗ್ತದೆ. ಆದ್ದರಿಂದ ಮಕ್ಕಳ ಏನು ಕೋರ್ಸು ಯಾವುದು ಅನುಭವ ಬೇಕೋ ಅದನ್ನ ಸೇರಿಸಿದ್ರೆ ಇದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಇದರಲ್ಲಿ ನಮ್ಮ ತಾಲೂಕಲ್ಲಿ ಈ ವರ್ಷ 160 ಜನ ಪ್ರತಿಭಾವಂತರು ಇವತ್ತು ಬಂದಿದ್ರಿ.
ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬಂದರೆ ಗಂಡು ಮಕ್ಕಳು ಕಮ್ಮಿ ಕಾಣಿಸ್ತಾ ಇರ್ತೇವೆ. ಗಂಡು ಮಕ್ಕಳು ಕಾಣಿಸ್ತಾ ಇಲ್ಲ, ಎಲ್ಲ 50ರಿಂದ 60 ಜನ ಒಳಗೆ ಇದ್ದಂಗಿದ್ದಾರೆ, ಎಲ್ಲ ಹೆಣ್ಮಕ್ಳು. ಯಾಕಂದ್ರೆ ಈ ಕಾಲದಲ್ಲಿ ಹೆಣ್ಮಕ್ಳು ಜಾಸ್ತಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಮಕ್ಳು ಓದ್ತಾ ಇದ್ರು, ಓದಿ ಚೆನ್ನಾಗಿ ತಮ್ಮ ಗಂಡು ಮಕ್ಕಳು ಕೂಡ ಸರಿಸಮಾನವಾಗಿ ಬರಲಿ ಅಂತ ನಾನು ಈ ಸಮಯದಲ್ಲಿ ಆಶಿಸ್ತಾ ಇದ್ದೇನೆ. ಇದರ ಜೊತೆಗೆ ಏನು ಇವತ್ತು ನಮ್ಮ ಮಕ್ಕಳಿದ್ದಾರೋ ನಿಜವಾಗ್ಲೂ ಕೂಡ ಮುನ್ರಾಜ್ ಹೇಳ್ತಾ ಇದ್ದೇನೆ, UPSCಯಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಹೇಳಿ. ರಾಜ್ಯ ಸರ್ಕಾರದ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ, ಈ ಭಾಗದ ಜನರು ನನಗೆ 2 ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ ಕ್ಷೇತ್ರವನ್ನು ನನ್ನ ಜೀವನ ಪರ್ಯಂತ ಮರೆಯಲು ಸಾಧ್ಯವಿಲ್ಲ. ಅಂದಿನ ಚುನಾವಣಾ ಸಂದರ್ಭದಲ್ಲಿ ಹೃದಯವಂತಿಕೆಯಿಂದ ಗೆಲ್ಲಿಸಿದ ಕೀರ್ತಿ ಜನರದು. ಹಣದ ಬಲದಿಂದ ಆಯ್ಕೆಯಾದ ಶಾಸಕ ನಾನಲ್ಲ. ಪ್ರೀತಿ ವಿಶ್ವಾಸದಿಂದ ನನ್ನ ಕೈ ಹಿಡಿದು ನನ್ನ ಕುಟುಂಬ, ನನ್ನ ಊರು ಎಲ್ಲವೂ ಭಾಗ್ಯಬಲ್ಲಿ ಕ್ಷೇತ್ರ ನನ್ನ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುತ್ತದೆ ಎಂದರು. ಹಣದ ವಿಚಾರ ಇರಲಿಲ್ಲ, ಹೃದಯದ ವಿಚಾರ. ಯಾಕೆಂದರೆ ಹೃದಯದ ವಿಚಾರದಲ್ಲಿ ನಾನು ಶಾಸಕನಾಗ, ಹಣದ ವಿಚಾರದಲ್ಲಿ ನಾನು ಶಾಸಕನಾಗ. ಅವತ್ತು ನನಗೆ ಕೊಟ್ಟಂತ ಗೌರವ, ಪ್ರತಿಯೊಬ್ಬ ಬಡ ಕುಟುಂಬದ ಜನ ಒಂದು ಹೂವಿನ ಹಾಕಿ ನನ್ನನ್ನು ಶಾಸಕರಾಗಿ ಈ ಭಾಗಕ್ಕೆ ತಂದರು. ಇವತ್ತು ಆ ಋಣನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಎಲ್ಲೋದ್ರೂ ಕೂಡ ಹೇಳ್ತೀನಿ, ನಮ್ಮ ಬಾಗೇಪಲ್ಲಿ ಆಗಲಿ, ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರಕ್ಕೆ ನನ್ನ ಯಾವತ್ತೂ ಕೂಡ ಋಣ ಇದ್ದೇ ಇತ್ತು. ಯಾಕಂದ್ರೆ ಅವರು ಕೊಟ್ಟಂತ ಆಶೀರ್ವಾದದ 2 ಸಾರಿ ಶಾಸಕರಾದ ಅಲ್ಲಿವರೆಗೂ ಕೂಡ ಬಲಿಜ ಜನಾಂಗದ ಗುರುತನ್ನು ಹಿಡಿತಕ್ಕಂಥ ಕೆಲಸ ಆಗಿರಲಿಲ್ಲ. ಯಾವಾಗ ನಾವು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದ್ವಿ, ಅವತ್ತು ಜನಗಳಿಗೆ ಕಂಡುತ್ತೇವೆ, ಅವತ್ತು ಈ ಜನಾಂಗಗಳು ಕೂಡ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ನೀವು ಕೊಟ್ಟಂತ ಆಸ್ತಿ, ನೀವು ಕೊಟ್ಟಿದ್ದ ಒಂದು ದಾರಿಯಲ್ಲಿ ನಾನು ಹೋದ್ಮೇಲೆ ಒಳ್ಳೆ ಕೆಲಸಗಳನ್ನ ಮಾಡಿ. ಯಾಕಂದ್ರೆ ಕೈವಾರ ತಾತೆಯವರು ಹೇಳ್ತಾರೆ, ಅವರಿಗೆ ಜಾತಿನೇ ಇಲ್ಲ. ಎಲ್ಲರೂ ಸದ್ಗುರು ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದಿಂದ ಆಯೋಜಿಸಿದ್ದ ಗುರುಪೂಜಾ ಕಾರ್ಯಕ್ರಮ ಹಾಗೂ 9ನೇ ವರ್ಷದ ಬಲಿಜ ವಿದ್ಯಾರ್ಥಿಗಳ ಪುರಸ್ಕಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಒಟ್ಟು 161 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಗೆ ಚಂಬು ನೀಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿಯಿಂದ ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್, ಮಾವು ಸಂಸ್ಕರಣಾ ಘಟಕ, ರಿಂಗ್ ರೋಡ್ ರಸ್ತೆ, ನೂತನ ಎಪಿಎಂಸಿ ಮಾರುಕಟ್ಟೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡುವ ರೀತಿ ಅಣಕು ಪ್ರದರ್ಶನ ಮಾಡಿ ಪ್ರತಿಭಟಿಸಲಾಯಿತು. ರಾಜ್ಯ ಬಜೆಟ್ನಲ್ಲಿ ಜಿಲ್ಲೆಗೆ ಚಂಬು ನೀಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿಯಿಂದ ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು, ಮಾವು ಸಂಸ್ಕರಣಾ ಘಟಕ, ರಿಂಗ್ ರೋಡ್ ರಸ್ತೆ, ನೂತನ ಎಪಿಎಂಸಿ ಮಾರುಕಟ್ಟೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡುವ ರೀತಿ ಅಣಕು ಪ್ರದರ್ಶನ ಮಾಡಿ ಪ್ರತಿಭಟಿಸಲಾಯಿತು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರ ಹಾಗೂ 2 ಎಂಎಲ್ಸಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಇವರ ಮುಖವಾಡವನ್ನು ಧರಿಸಿ ಕೋಲಾರ ಜಿಲ್ಲಾ ಜನತೆಗೆ ಚೊಂಬು ನೀಡಿದ್ದಾರೆ ಎಂದು ವ್ಯಂಗ್ಯ ಮಾಡುತ್ತಾ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಓಂ ಶಕ್ತಿ ಚಲಪತಿ, ಹಣ್ಣು, ತರಕಾರಿ, ಹೂ ಬೆಳೆಯುವುದರಲ್ಲಿ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ಅತಿ ಕಡಿಮೆ ಮಳೆ ಮತ್ತು ಅಂತರ್ಜಲದ ನಡುವೆ ಬೆಳೆಯುವ ಹಾಲು, ರೇಷ್ಮೆ, ತರಕಾರಿ, ಹೂ ಹಣ್ಣುಗಳಿಗೆ ಬೆಳೆಗಳಿಗೆ ಅಗತ್ಯವಿರುವ ಮಾರುಕಟ್ಟೆ ಜಿಲ್ಲೆಯಲ್ಲಿ ಇಲ್ಲವಾಗಿದೆ. ಹಣ್ಣು ಹೂವು ಅಲ್ಪ ದಿನಗಳ ಕಾಲ ಶೇಖರಿಸಿಡಲು ಶೀತಲೀಕರಣದ ಘಟಕಗಳಿಲ್ಲದೆ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಟೊಮೆಟೊ, ಮಾವಿನ ಹಣ್ಣು ಶೇಖರಿಸಲು ಘಟಕಗಳು ಘೋಷಣೆ ಮಾಡದಿರುವುದು ರೈತರಿಗೆ ಮಾಡಿರುವ ಅನ್ಯಾಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಪಿಎಂಸಿ ಮಾರುಕಟ್ಟೆಗೆ ಸ್ಥಳ ಪರಿಶೀಲನೆ ಮಾಡುವ ಹಗಲು ನಾಟಕ, ರಿಂಗ್ ರೋಡ್ ಮಾಡುವುದಾಗಿ ಸರ್ವೆ ಮಾಡುವುದು, ಇದೇ ರೀತಿ ಜನರಿಗೆ ಮೋಸ ಮಾಡಿ ಜಿಲ್ಲಾ ವಿಧಾನಸಭಾ 4 ಶಾಸಕರು, 2 ಎಂಎಲ್ಸಿಗಳು ಜನಗಳ ಮುಂದೆ ತಮ್ಮನ್ನು ತಾವೇ ಮೇಧಾವಿಗಳು ಎಂದು ಹೇಳುತ್ತಾ ವಿಧಾನಸಭೆಯಲ್ಲಿ ಬಾಯಿ ಬಿಡದೆ ಜಿಲ್ಲೆಗೆ ಮೋಸ ಮಾಡಿದ್ದಾರೆ ಎಂದು ಗುಡುಗಿದರು. ಜಿಲ್ಲೆಯ ವಿದ್ಯಾವಂತ ಮಕ್ಕಳಿಗೆ, ಅದರಲ್ಲೂ ಬಡ ರೈತರ ಮಧ್ಯಮ ವರ್ಗದ ವಿದ್ಯಾವಂತ ಮಕ್ಕಳು ವೈದ್ಯರಾಗುವ ಬಯಕೆಯನ್ನು ಈಡೇರಿಸಬೇಕಾಗಿರೋ ಇವರು ವರ್ಷಕ್ಕೊಂದು ಮೆಡಿಕಲ್ ಕಾಲೇಜುಗಳನ್ನು ತರುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಖಾಸಗಿ ಸಹಭಾಗಿತ್ವದಲ್ಲಿ 225ರಲ್ಲಿ ಮೆಡಿಕಲ್ ಕಾಲೇಜು ತಂದಿದ್ದರು. ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವ ಬಣ್ಣದ ಕಾಗೆ ಹಾರಿಸುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ 3 ವರ್ಷ ಕಳೆದಿದ್ದು, ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಒದಗಿಸಲು ಸಾಧ್ಯವಾಗದೆ ದುಪ್ಪಟ್ಟು ಬೆಲೆಗಳನ್ನು ಹೆಚ್ಚಿಸಿ ಸಾಮಾನ್ಯ ಜನರು ಜೀವನ ನಡೆಸಲು ಅಸಾಧ್ಯವಾಗುವಂತೆ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಮನುಷ್ಯನ ಶಿಸ್ತುಬದ್ಧ ಜೀವನ ಶೈಲಿಗೆ ಯೋಗ ಕೇಂದ್ರಗಳ ಪಾತ್ರ ಅಪಾರವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಜ್ಯೋತಿ ನಮಸ್ತೆ ಎಂದು ಈ ಒಂದು ಸುಂದರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀವಿ. ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಪುರಂದ ಅಕ್ಷರ್ ಯೋಗ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಹಿಮಾಲಯ ಜಾಗತಿಕ ಯೋಗ ಸಂಶೋಧನೆ ಮತ್ತು ಅಧ್ಯಯನ ನೂತನ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಮಾನಸಿಕ ಶಾಂತಿ, ಆಂತರಿಕ ಸಮತೋಲನ, ದೈಹಿಕ ಶಕ್ತಿ, ಏಕಾಗ್ರತೆ ಹೆಚ್ಚಿಸಲು ಯೋಗ ಹೆಚ್ಚು ಪ್ರಾಯೋಜಿಕವಾಗಿದೆ. ಒತ್ತಡ, ಆತಂಕ ಮತ್ತು ಕಾಯಿಲೆಗಳ ನಿವಾರಣೆ ಯೋಗ ಅತ್ಯಂತ ಸಹಕಾರಿಯಾಗುತ್ತದೆ. ಪ್ರತಿಯೊಬ್ಬರೂ ಯೋಗ ತಜ್ಞರಿಂದ ಯೋಗವನ್ನು ನಿತ್ಯವೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಇದನ್ನು ಉದ್ಘಾಟನೆ ಮಾಡಿದೆ, ತುಂಬ ಸಂತೋಷ ಆಯಿತು. ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳ ಇದ್ದರೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಿ ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯೋಗ ಅನಿವಾರ್ಯ. ಯೋಗವನ್ನು ಮಾಡೋದರಿಂದ ತಾಳ್ಮೆ, ಶಾಂತಿ, ಆರೋಗ್ಯ, ಭಕ್ತಿ ಮತ್ತು ಪ್ರೀತಿ, ವಾತ್ಸಲ್ಯ ಮಾನವರ ಮಧ್ಯೆ ಉದ್ಭವ ಆಗಬೇಕಾದ್ರೆ ಆ ಯೋಗ ಮಾಡ್ತಾ ಇದ್ದಾಗ ಮಾತ್ರ, ಯೋಗ ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಯೋಗ ಮಾಡಿದಾಗ ಜಗತ್ತು ಒಂದು ಒಟ್ಟಿಗೆ ಒಂದು ಪ್ರಪಂಚ ಏನಿದೆ, ಅದು ಒಂದು ಅಂಗ ಏನಿದೆ, ಅದರಲ್ಲಿರುವ ಯಾವುದೇ ಒಬ್ಬ ಮಾನವ, ಯಾವುದೇ ಒಬ್ಬ ಧರ್ಮದವರಾಗಲಿ ಅವರೆಲ್ಲ ಮಾನವರು ಮಾನವೀಯತೆವಾದವನ್ನು ಮಾಡಬೇಕು. ಬಸವಣ್ಣವರು, ಜಗಜ್ಯೋತಿ ಬಸವಣ್ಣವರು ನಮಗೆ ಈ ತತ್ವವನ್ನು ಹೇಳಿ ಹೋಗಿದ್ದಾರೆ. ಹಲವಾರು ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು. ನಮ್ಮ ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಗುಂಡಪ್ಪನವರು ನಮ್ಮ ಕೋಲಾರ ಜಿಲ್ಲೆಯವರು. ಹಂಪ ಅವರ ಬಗ್ಗೆ ಹೇಳಿದರು. ಕುವೆಂಪು ಅವರ ಬಗ್ಗೆ ಈ ವಿಷಯಗಳನ್ನು, ಕುವೆಂಪು ಅವರ ನಾಡುಗೀತೆ ಈ ರಾಷ್ಟ್ರದ ಭಾವೈಕ್ಯತೆಯನ್ನು ಮೂಡಿಸ್ತದೆ. ಈ ರಾಷ್ಟ್ರದಲ್ಲಿ ಮಾನವ ಕುಲವು ಶಾಂತಿಯಿಂದ ಇರಬೇಕು, ಒಗ್ಗಟ್ಟಾಗಿರಬೇಕು, ಎಲ್ಲ ಧರ್ಮದಿಂದ ಅಂತ. ಯೋಗ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಭಾವನೆಗಳು ಬರುತ್ತೆ. ಯೋಗ ಮಾಡೋವರಿಗೆ ಮಾನವ ಕುಲ ಎಲ್ಲ ಒಂದೇ, ನಾವೆಲ್ಲ ಒಟ್ಟಿಗೆ ಇರಬೇಕು. ಅವೆಲ್ಲಕ್ಕಿಂತ ಪವಿತ್ರವಾದ ಆರೋಗ್ಯ. ವಿಶ್ವ ಯೋಗ ಸಂಸ್ಥೆಯ ಸಂಸ್ಥಾಪಕ ಹಿಮಾಲಯನ್ ಸಿದ್ಧಾಂತ್ ಅಕ್ಷರ್ ಮಾತನಾಡಿ,
ಹಿಮಾಲಯನ್ ಮೂಲಕ ಜಾಗತಿಕ ಯೋಗ ಸಂಶೋಧನೆ ಮತ್ತು ಪ್ರಜ್ಞೆ ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಅಕ್ಷರ ಯೋಗ ಕೇಂದ್ರದ ಪುರಾತ ಯೋಗ, ಧ್ಯಾನ, ಉಸಿರಾಟ, ವಿಜ್ಞಾನ, ಸಂಶೋಧನೆ ಮತ್ತು ಸಮಗ್ರ ಯೋಗಕ್ಷೇಮತೆ ಮೀಸಲಾಗಿರುವ ಮುಂದಿನ ಪೀಳಿಗೆಯ ವಸತಿ ಕ್ಯಾಂಪಸ್ ಆಗಿದೆ. 1,65,000 ಅಡಿ ವಿಸ್ತೀರ್ಣದಲ್ಲಿ ಹರಡಿರುವ ಈ ಕೇಂದ್ರವು ಹಿಮಾಲಯನ್ ಯೋಗ ಸಂಪ್ರದಾಯದ ಆಳವನ್ನು ಆಧುನಿಕ ಸಂಶೋಧನಾ ಪರಿಕರಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ಜಾಗತಿಕ ಕಲಿಕಾ ಮತ್ತು ಸಹಯೋಗಕ್ಕಾಗಿ ವಿನ್ಯಾಸಗೊಳಿಸಲಾದ ರಚನಾತ್ಮಕ ತರಬೇತಿ ಪರಿಸರಗಳೊಂದಿಗೆ ಸಂಯೋಜಿಸುತ್ತದೆ. ಈ ವ್ಯವಸ್ಥೆಯಲ್ಲಿ ಸಂಸ್ಥೆಯ ಆಯುಷ್ ಸಚಿವಾಲಯದಿಂದ ಯೋಗ ಸಂಸ್ಥೆ ವರ್ಗದ ಅಡಿಯಲ್ಲಿ ಗುರುತಿಸಲ್ಪಟ್ಟ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಅಸಮಾನತೆ, ಲಿಂಗ ತಾರತಮ್ಯ ಮುಕ್ತಿ ದಿನವೇ ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿದೆ. ಹೆಣ್ಣು ಅಬಲೆಯಲ್ಲ, ಸಬಲೆಯಾಗಿದ್ದಾಳೆ ಎಂದು ಆಶಾ ಕಾರ್ಯಕರ್ತೆ ಅನಿತಾ ಹೇಳಿದರು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರುತ್ತೇವೆ. ಮೊಟ್ಟ ಮೊದಲ ಬಾರಿಗೆ ತಮ್ಮನ್ನು ಗುರುತಿಸಿ ಸನ್ಮಾನಿಸುತ್ತಿರುವುದು ಹೆಚ್ಚು ಸಂತಸವನ್ನು ತಂದುಕೊಟ್ಟಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರು ಸಮಾಜದಲ್ಲಿನ ಅಸಮಾನತೆಯನ್ನು ತೊಲಗಿಸಬೇಕು. ಜಾಲಿಗೆ ಗ್ರಾಮದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಬಹಳ ವಿಜೃಂಭಣೆಯಿಂದ ಮಹಿಳೆಯರ ದಿನವನ್ನು ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಮಾರ್ಗದರ್ಶನದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಧ್ಯಕ್ಷತೆಯನ್ನು ಬಿಜೆಪಿ ಮಹಿಳಾ ಮೋರ್ಚಾ ತಾಲೂಕು ಅಧ್ಯಕ್ಷೆ ವಿಜಯ ರಾಘವೇಂದ್ರ ಅವರು ವಹಿಸಿದ್ದರು. ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ನೃತ್ಯ ಮತ್ತು ಭರತನಾಟ್ಯ ಪ್ರದರ್ಶನ ನಡೆಯಿತು. ವಿಜೇತ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಊರಿನ ಹಿರಿಯ ಮಹಿಳೆಯರಿಗೆ ಸೀರೆಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ನಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಗುರುತಿಸಿ ವಿಶೇಷವಾಗಿ ನಮ್ಮನ್ನೆಲ್ಲ ಕರೆದಿಲ್ಲ ಸನ್ಮಾನ ಮಾಡೋದಕ್ಕೂ ನಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇಲ್ಲಿ ವೇದಿಕೆಯಲ್ಲಿ ಹಾಸನಿರುವಂಥ ಎಲ್ಲ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಹೆಣ್ಣು ಬರೀ ಮನುಷ್ಯ ಅಲ್ಲ, ಆಕೆ ಅಬಲೆಯೂ ಅಲ್ಲ, ಅವಳು ಒಂದು ಮಹಾಶಕ್ತಿ ಅಂತೇಳಿ ಕುವೆಂಪು ಅವರು ಒಂದು ಕಡೆ ಹೇಳಿದ್ದಾರೆ. ನಿಜವಾಗ್ಲೂ ಹೆಣ್ಮಕ್ಳು ಬೆಳಿಬೇಕು, ತನ್ನ ಕುಟುಂಬವನ್ನ ಕಾಯ್ಕೊಳ್ಬೇಕು. ಕುಟುಂಬನ ಕಾತ್ಕೊಂಡ್ರೆ ಹಳ್ಳಿ ಚೆನ್ನಾಗಿರ್ತದೆ, ನೆರೆಹೊರೆ ಚೆನ್ನಾಗಿರ್ತೈತೆ. ಹಳ್ಳಿ ಚೆನ್ನಾಗಿದ್ರೆ ನಮ್ಮ ರಾಜ್ಯ, ಹಳ್ಳಿಗಳು ಎಲ್ಲಾನು ಚೆನ್ನಾಗಿರ್ತದೆ. ಮುಖ್ಯವಾಗಿ ಹೆಣ್ಣು ಕುಟುಂಬಕ್ಕೆ ಒಂದು ಕಣ್ಣು. ಹೆಣ್ಣಿಲ್ಲ ಅಂದ್ರೆ ಆ ಕುಟುಂಬ ಶೂನ್ಯ. ಎಲ್ಲೇ ಒಂದು ನಾವು ಸಾಧನೆ ಮಾಡ್ಬೇಕಾದ್ರೂ ಆ ಕುಟುಂಬಕ್ಕೆ ಹೆಣ್ಣು ಅನ್ಕೊಳ್ಳೋದು ಬಹಳ ಮುಖ್ಯ. ಹೆಣ್ಮಕ್ಳ ಮೇಲೆ ಇವಾಗ ಇತ್ತೀಚೆಗೆ ಹೆಚ್ಚು ದೌರ್ಜನ್ಯ ನಡೀತಾ ಇದೆ. ಅದನ್ನೆಲ್ಲ ನಾವು ತಡೆಗಟ್ಟಬೇಕಂದ್ರೆ ನಾವ್ ಹೆಣ್ಮಕ್ಳು ಒಂದಾಗ್ಬೇಕು. ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಹೆಣ್ಮಕ್ಳು ನಾವು ತಿಳುವಳಿಕೆಯನ್ನು ಮೂಡಿಸ್ಬೇಕು. ನಾವು ಸಂಘಗಳಲ್ಲೂ ಕೆಲವನ್ನೆಲ್ಲ ನಾವು, ಯಾಕಂದ್ರೆ ಎಲ್ಲರೂ ಓದಿರೋಂತರ ಇರಲ್ಲ, ಓದ್ತಾ ಇರೋರು ಇದ್ದಾರೆ. ಅದರಿಂದ ಅದಕ್ಕೆ ಮೇಡಮ್ ಅವ್ರು ಹೇಳ್ತಾರೆ ಸಂಘಗಳಿಗೆ ಯಾಕೆ ಕರೆಕ್ಟಾಗಿ ಸೇರ್ತೀರಾ ಅಂತ. ಅವಾಗ ನಾನು ನಿಜವಾಗ್ಲೂ ನಾವು ಸೇರ್ತೀವಿ, ಆದ್ರೆ ಹೋಗಿ ದುಡ್ಡು ಕಟ್ಬಿಟ್ಟು ನಮ್ ಸಾಲ ಏನೈತೆ ಅದನ್ನ ತೀರ್ಸ್ಬಿಟ್ಟು ನಾವು ಮಾಡೋದು ನಾವು ಬರ್ತೀವಿ. ಅದೇನೋ ಒಂದು ವಿಷಯನ ನಾವು ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಸೀಮನಹಳ್ಳಿ ಬಳಿ ಭಾನುವಾರ ವೇಗವಾಗಿ ಬಂದ ಕಾರು ಬೈಕ್ ಹಿಂಬದಿಗೆ ಡಿಕ್ಕಿಯಾಗಿ 3 ಗಾಯಗೊಂಡಿದ್ದಾರೆ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಸೀಮನಹಳ್ಳಿ ಬಳಿ ಭಾನುವಾರ ವೇಗವಾಗಿ ಬಂದ ಕಾರು ಬೈಕ್ ಹಿಂಬದಿಗೆ ಡಿಕ್ಕಿಯಾಗಿ 3 ಗಾಯಗೊಂಡಿದ್ದಾರೆ. ನಗರದ ಸೊಣ್ಣಶೆಟ್ಟಹಳ್ಳಿಯ ನಿವಾಸಿ ಚನ್ನಕೇಶವ ರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೈಕ್ ಸವಾರ ನಾಗರಾಜ್ ಮತ್ತು ಕಾರು ಚಾಲಕ ಬಾಬುಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಾಗರಾಜ್ ಮತ್ತು ಚನ್ನಕೇಶವ ರೆಡ್ಡಿ ಬೈಕ್ನಲ್ಲಿ ಸೀಮನಹಳ್ಳಿಗೆ ಹೋಗಿ ನಗರಕ್ಕೆ ವಾಪಸ್ ಬರುತ್ತಿದ್ದರು. ಬೆಂಗಳೂರಿನ ಕೆಆರ್ ಪುರಂ ನಿವಾಸಿ ಬಾಬು ಕಾರಿನಲ್ಲಿ ಮದನಪಲ್ಲಿಗೆ ಹೋಗಿ ಬೆಂಗಳೂರಿಗೆ ವಾಪಸ್ ಹೋಗುತ್ತಿದ್ದರು. ಸೀಮನಹಳ್ಳಿಯ ಬಳಿ ವೇಗವಾಗಿ ಬಂದ ಕಾರು ನಿಯಂತ್ರಣಕ್ಕೆ ಚಾಲಕ ಸಿಗದೆ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ರಸ್ತೆ ಬದಿಗೆ ಮುಗುಚಿ ಬಿದ್ದಿದೆ. ಬೈಕ್ ಮುಗ್ಗರಿಸಿ ಬಿದ್ದಿದ್ದು ಇಬ್ಬರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಹಿಂಬದಿ ಕುಳಿತಿದ್ದ ಚನ್ನಕೇಶವ ರೆಡ್ಡಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಕಾರಿನ ಚಾಲಕ ಬಾಬುಗೆ ಹೆಚ್ಚಿನ ಗಾಯಗಳಾಗಿಲ್ಲ.
112 ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಅದು ಬರುವುದು ತಡವಾಗಿದ್ದರಿಂದ ಯಾವುದೋ ಖಾಸಗಿ ವಾಹನದಲ್ಲಿ ಗಾಯಾಳುಗಳನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಚನ್ನಕೇಶವ ರೆಡ್ಡಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ನನ್ನ ಹೆಸರು ನಾಗರಾಜ್ ಅಂತ. ನಾವು ಮದನಪಲ್ಲಿ ರೋಡಲ್ಲಿ ಚಿಮ್ನಹಳ್ಳಿಗೆ ಮುಂದಾರು ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ವಿ. ಬರ್ಬೇಕಾದ್ರೆ ಹಿಂದೆಯಿಂದ ಕಾರ್ ಹೊಡೆದಿದೆ. ನಾವು ಬರ್ತಾ ಇದ್ವಿ, ಬರೀ 30ಯಲ್ಲಿ ಬರ್ತಾ ಇದ್ವಿ. ವೈಟ್ ಲೈನ್ ಪಕ್ಕದಲ್ಲಿ ಬರ್ತಾ ಇದ್ರು, ಹಿಂದೆಯಿಂದ ಗುದ್ದಿದ್ದಾರೆ ಇವರು. ನಾನು ಮತ್ತೆ ಚನ್ನಕೇಶವ ಅಂತ ಇಬ್ರು ಬಂದಿದ್ವಿ. ಓವರ್ ಸ್ಪೀಡಲ್ಲಿ ಬಂದು ಗುದ್ದಿದ್ದಾರೆ ಇವರು. ಚಿಂತಾಮಣಿ ಸನ್ಸೆಟ್ ಹಳ್ಳಿ ನಾವೇ ಮಾಡ್ತಾ ಇದ್ದಿದ್ದು. ಹಿಂದೆ ಇದ್ದವರು ನಮ್ಮ ಮನೆ ಹತ್ರನೇ ಇರೋದು, ಚನ್ನಕೇಶವ ರೆಡ್ಡಿ ಅಂತ. ನಾವು ಬಂದು ಅದೇ ಹೇಳ್ತಾ ಇಲ್ವಾ, ಚಿಮ್ನಹಳ್ಳಿಗೆ ಹೋಗಿದ್ವಿ ಫಂಕ್ಷನ್ಗೆ, ಮುಂದಾರು ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತಾ ಇದ್ರೆ ಹಂಗಾಗಿತ್ತು. ಸವಾರ ನಾಗರಾಜ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮುಖಂಡರ ಕುಂದುಕೊರತೆಗಳ ಸಭೆ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣಾ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮುಖಂಡರ ಕುಂದುಕೊರತೆಗಳ ಸಭೆ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಪೊಲೀಸ್ ಸಹಕಾರ ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಬೀಟ್ ವ್ಯವಸ್ಥೆ, ಹಳ್ಳಿಗಳಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಬಗ್ಗೆ, ಮನೆ ಮನೆಗೆ ಪೊಲೀಸ್ ವ್ಯವಸ್ಥೆ, ಆಸರೆ ಮತ್ತು ಸನ್ಮಿತ್ರ ಯೋಜನೆ ಕುರಿತಾಗಿ ಮಾಹಿತಿ ನೀಡಲಾಯಿತು. ಸೊ ಇವ್ರಿಗೆ ಯಾರು ಇಲ್ಲ, ಮೇಲೆ 70 ವರ್ಷ ವಯಸ್ಸು. ನಮ್ಮವರು ಹೋಗಿ ಅವ್ರನ್ನ ವಿಚಾರಿಸಿ ಬಂದಿದ್ದಾರೆ, ಮಾತಾಡಿಸಿ ಬಂದಿದ್ದಾರೆ. ಅಧ್ಯಕ್ಷರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಬಲ್ ಕಳವು ಮಾಡಿದ್ದ ಖತರ್ನಾಕ್ ಕಳ್ಳರು ಕೊನೆಗೂ ಅಂದರ್. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಲ್ಲಗುಟ್ಲಹಳ್ಳಿಯಲ್ಲಿ ನಡೆದಿದ್ದ ಕಳವು. ಕೇಬಲ್ ಕದ್ದ ಕಳ್ಳರ ಹೆಡೆಮುರಿ ಕಟ್ಟಿದ ಪೊಲೀಸರು. ಎಎಸ್ಐ ಮಗ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ. ಚಿಂತಾಮಣಿ ತಾಲೂಕಿನ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಅವರ ಪುತ್ರನಿಗೆ ರಾಜ್ಯದ 7ನೇ ರ್ಯಾಂಕ್. ಪೋಷಕರೊಂದಿಗೆ ಸಂಭ್ರಮ ಹಂಚಿಕೊಂಡ ಡಾಕ್ಟರ್ ವರುಣ್. ಶ್ರೀ ಯೋಗಿ ನಾರಾಯಣ ಬಲಿಜ ನೌಕರರ ಸಂಘದಿಂದ 9ನೇ ವರ್ಷದ ಪ್ರತಿಭಾ ಪುರಸ್ಕಾರ. ಬಾಗೇಪಲ್ಲಿ ಶ್ರೀ ಸದ್ಗುರು ಯೋಗಿ ನಾರಾಯಣ ನೌಕರರ ಸಂಘದಿಂದ ಕಾರ್ಯಕ್ರಮ. ಎಲ್ಲರೂ ಶಿಕ್ಷಣ ಪಡೆಯಲು ಗಣ್ಯರ ಸಲಹೆ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.